ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತದೆ. ದೇವರು ಯಾರನ್ನೂ ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಸುವುದಿಲ್ಲ. ಅದರ ಹಿಂದೆ ಒಂದು ಉನ್ನತವಾದ ಕಾರಣವನ್ನು ಇಟ್ಟಿರುತ್ತಾನೆ. ಆ ಕಾರಣ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬುದು ಆ ವ್ಯಕ್ತಿಯೇ ನಿರ್ಧರಿಸಬೇಕಾಗುತ್ತದೆ. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ, ಯಾಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ, ಬದಲಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡ ಸ್ಥಿತಿಯ ಪ್ರದರ್ಶನ ಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇಲ್ಲದ್ದನ್ನು ಇದೆ ಎಂದು ತೋರಿಸಲು ಹೋಗಬೇಡ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವನು ನಿಮ್ಮ ಶತ್ರುವೂ ಆಗಬಲ್ಲ. ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ. ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ. ಕರ್ಮದಂತೆ ನಿನ್ನ ಜನ್ಮ. ಪುಣ್ಯ ಕರ್ಮವಾದರೆ ಪುಣ್ಯ ಜನ್ಮ, ಪಾಪ ಕರ್ಮವಾದರೆ ನೀಚ ಜನ್ಮ. ಮನುಷ್ಯ ಜೀವನದಲ್ಲಿ ತಾನು ಎಷ್ಟೇ ಬುದ್ಧಿವಂತ ಹಾಗೂ ಚಾಣುಕ್ಷನಾದರೂ, ಎಷ್ಟೇ ಪಾತ್ರಗಳನ್ನು ನಿಭಾಯಿಸಿದರೂ ಪ್ರಕೃತಿ ಹಾಗೂ ಸಾವಿನ ಮುಂದೆ ಅಭಿಮಾನ್ಯನಾಗಲೇಬೇಕು. ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಟುಕೊಂಡು ಮಗು ಮೊಸರನ್ನು ಊದಿ ಊದಿ ಕುಡಿದಂತೆ ದುರ್ಜನರ ಮೋಸಕ್ಕೆ ಒಳಗಾದವರು ಸಜ್ಜನರ ಸಂಘಕ್ಕೂ ಹೆದರಲ್ಪಡುತ್ತಾರೆ. ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿತ್ವವುಳ್ಳವರು ಸೋತಿದ್ದು ಇತಿಹಾಸದಲ್ಲಿಯೇ ಇಲ್ಲ. ಒಂದು ವೇಳೆ ಅಂತ ಸಮಯ ಬಂದರೆ ನಾನು ಬಂದೇ ಬರುತ್ತೇನೆ. ನಿನ್ನನ್ನು ದ್ವೇಷಿಸುವ ಜನರು ಇತರರು ನಿಮ್ಮನ್ನು ದ್ವೇಷಿಸುವಂತೆ ಮಾಡುತ್ತಾರೆ. ಆದರೆ ಭಗವಂತನ ಆಶೀರ್ವಾದದಿಂದ ನಿಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಪರಿವರ್ತನೆ ಜಗದ ನಿಯಮ. ಸಕ್ಕರೆ ಹಾಕಿದ ಹಾಲಿನ ಹಾಗೆ ಅದನ್ನು ಹಾಗೆಯೇ ನೋಡಿದರೆ ಸಾಮಾನ್ಯ ಹಾಲಿನಂತೆ ಕಾಣುತ್ತದೆ. ಕೆಲವರಿಗೆ ಅದು ವಿಷದ ಹಾಲು ಇರಬಹುದು ಎಂಬ ಅನುಮಾನವೂ ಇರಬಹುದು. ಆದರೆ ಅದನ್ನು ಕುಡಿದವರಿಗೆ ಮಾತ್ರ ಅದರ ರುಚಿ ಗೊತ್ತಾಗುವುದು. ಹಾಗೆಯೇ ಭಗವದ್ಗೀತೆಯನ್ನು ಓದದಿದ್ದವರು ಅದರಲ್ಲಿ ಏನೂ ಇಲ್ಲ ಎನ್ನುತ್ತಾರೆ. ಕೆಲವರಂತೂ ಅದನ್ನು ಓದಿದರೆ ಕೆಟ್ಟದ್ದಾಗಬಹುದು ಎನ್ನುತ್ತಾರೆ. ಆದರೆ ಅದನ್ನು ಓದಿದವರಿಗೆ ಮಾತ್ರ ಗೊತ್ತು ಭಗವದ್ಗೀತೆ ಅಮೃತ ಎಂದು. ಆದ್ದರಿಂದ ನಾವು ಒಂದು ವಿಷಯದ ಆಳಕ್ಕೆ ಇಳಿಯದೆ ಅದರ ಬಗ್ಗೆ ತಿಳಿಯದೆ ಮಾತನಾಡುವುದು ತಪ್ಪು. ಯಾವ ಮನುಷ್ಯನ ಮನಸ್ಸು ಶುದ್ಧವಾಗಿರುತ್ತೋ ಅವನನ್ನು ಕುರೂಪಿಯಂತೆ ಕಾಣುತ್ತದೆ ಈ ಸಮಾಜ. ಯಾಕೆಂದರೆ ಇಲ್ಲಿ ಬೇಕಾಗಿರುವುದು ಸದ್ಗುಣ ತುಂಬಿದ ಅಂತರಾಳವಲ್ಲ, ದುರ್ಗುಣ ತುಂಬಿದ್ದರೂ ಮೈ ಮರೆಸುವ ಬಾಯ ಸೌಂದರ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.